ನಿಂತಿದ್ದ ಹೊಸ ಖಾಸಗಿ ಬಸ್ ಇದ್ದಕ್ಕಿದ್ದಂತೆ ದಿಢೀರ್ ಬೆಂಕಿಗಾಹುತಿಯಾಗಿರುವ ಘಟನೆ ಬೆಂಗಳೂರಿನ ಚಂದ್ರ ಲೇಔಟ್ ಬಿಎಂಟಿಸಿ ಡಿಪೋ ಬಳಿ ನಡೆದಿದೆ. ಬಸ್ ಸಂಪೂರ್ಣ ಸುಟ್ಟು ಕರಕಲಾಗಿದ್ದು ನಿಂತಿದ್ದ ಬಸ್ನಲ್ಲಿ ಬೆಂಕಿ ಹೇಗೆ ಕಾಣಿಸಿಕೊಳ್ತು ಅನ್ನೋದರ ಬಗ್ಗೆ ಪರಿಶೀಲನೆ ನಡೆಸಲಾಗ್ತಾ ಇದೆ. ಬಸ್ ಹೊತ್ತಿ ಉರಿತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಂಗಳೂರು ಹೋಟೆಲ್ನಲ್ಲಿ ಕೊಳೆತ ಚಿಕನ್ ಬಳಕೆ ಮಾಡಿರುವುದು ಜಿಬಿಎ ಆರೋಗ್ಯ ಇಲಾಖೆ ಅಧಿಕಾರಿಗಳ ಪರಿಶೀಲನೆ ವೇಳೆ ಬೆಳಕಿಗೆ ಬಂದಿದೆ. ಜಯನಗರ ವ್ಯಾಪ್ತಿಯ ತಿಲಕ್ ನಗರದ ಸ್ಟಾರ್ ಬಿರಿಯಾನಿ ಹೋಟೆಲ್ ಫ್ರೀಜರ್ನಲ್ಲಿ ಕೊಳೆತು ನಾಡ್ತಾ ಇದ್ದ ಚಿಕನ್ ಇಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಪಾಲಿಕೆ ಅಧಿಕಾರಿಗಳ ಪರಿಶೀಲನೆ ವೇಳೆ ಘಟನೆ ಬೆಳಕಿಗೆ ಬಂದಿದೆ. ಹೋಟೆಲ್ನಲ್ಲಿ ಕೊಳೆತ ಮಾಂಸ ಬಳಕೆ ಆರೋಪ ಹಿನ್ನೆಲೆ ಜಿಬಿಎ ಅಧಿಕಾರಿಗಳು 1 ಲಕ್ಷ ದಂಡ ವಿಧಿಸಿ ಕಾನೂನು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಕಸಾಯಿಖಾನೆಗೆ ಗೋ ಸಾಗಾಣಿಕೆ ಮಾಡ್ತಾ ಇರೋದನ್ನು ತಡೆದಿದ್ದಕ್ಕೆ ಗೋ ಸಾಗಾಣಿದಾರರು ಹಲ್ಲೆ ಮಾಡಿರೋ ಘಟನೆ ಚಾಮರಾಜನಗರದ ಪುಣಜನೂರು ಬಳಿ ನಡೆದಿದೆ. ರಾಜ್ಯದ ಗಡಿ ಮೂಲಕ ಕೇರಳದ ಕಸಾಯಿಖಾನೆ ಗೋ ಸಾಗಣೆ ಹಿನ್ನೆಲೆ ಬೆಂಗಳೂರು ಮೂಲದ ಹಿಂದೂ ರಾಷ್ಟ್ರ ರಕ್ಷಣಾ ಪಡೆಯ ಮುಖಂಡರು ಕ್ಯಾಂಟರ್ ತಡೆದಿದ್ದು ಈ ವೇಳೆ ನೂಕಾಟ ತಳ್ಳಾಟ ನಡೆದಿದೆ. ಈ ವೇಳೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದ್ದು ಚಾಮರಾಜನಗರ ಪೂರ್ವ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟು ಜಾನುವಾರುಗಳ ರಕ್ಷಣೆ ಮಾಡಿ ಇಬ್ಬರನ್ನ ಬಂಧನ ಮಾಡಿದ್ದಾರೆ. ಘಟನೆಯಲ್ಲಿ ಗಾಯಗೊಂಡ ಇಬ್ಬರು ಸಿಮ್ಸ್ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗಿದೆ. ಇನ್ನು ಘಟನೆ ಸಂಬಂಧ ಎರಡೂ ಕಡೆಯಿಂದ ದೂರು ಪ್ರತಿ ದೂರು ದಾಖಲಾಗಿದೆ. ಗ್ರಾಮ ಅಭಿವೃದ್ಧಿ ಹಣ ಬಿಡುಗಡೆ ಮಾಡದ ಹಿನ್ನೆಲೆ ಬೆಲ್ಲಹಳ್ಳಿಯಲ್ಲಿ ಕಸ ಡಂಪಿಂಗ್ ಯಾರ್ಡ್ ಸ್ಥಗಿತ ಮಾಡಲಾಗಿದೆ. ಡಂಪಿಂಗ್ಗೆ ಹೋದ ಸುಮಾರು 180ಕ್ಕೂ ಹೆಚ್ಚು ಲಾರಿಗಳು ಬೆಲ್ಲಹಳ್ಳಿಯಲ್ಲೇ ಸ್ಟಾಪ್ ಆಗಿವೆ. ಕಳೆದ 2 ವರ್ಷಗಳಿಂದ ಬೆಲ್ಲಹಳ್ಳಿಗೆ ಬರಬೇಕಿದ್ದ ವಿಲೇಜ್ ಡೆವಲಪ್ಮೆಂಟ್ ಹಣ ಬಿಡುಗಡೆ ಆಗಿಲ್ಲ. ಕಸ ವಿಲೇವಾರಿಯಿಂದ ಸ್ಥಳೀಯ ಪ್ರದೇಶದಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುತ್ತೆ. ಇದಕ್ಕಾಗಿ ಇವುಗಳ ನಿರ್ವಹಣೆಗೆ ಹೆಚ್ಚುವರಿ ಹಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಲಾಗಿತ್ತು. ಆದರೆ ಇದುವರೆಗೆ ಹಣ ಬಿಡುಗಡೆ ಆಗದ ಕಾರಣ ಹಣ ಬಿಡುಗಡೆ ಆಗುವವರೆಗೂ ಕಸ ಡಂಪ್ ಮಾಡಲು ಬಿಡಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸುಮಾರು ವರ್ಷಗಳಿಂದ ಆಗ್ತಾವ್ರೆ ಕಸ. ಇಲ್ಲಿ ಹತ್ತತ್ರ 80% ಬಂಡೆ ಸರ್ಕಾರಿ ಬಂಡೆ ಜಾಗ ಎಲ್ಲ ಮುಚ್ಚಾಕಿದ್ದಾರೆ. ಡಂಪಿಂಗ್ ಯಾರ್ಡ್ನ ಸ್ಟಾಪ್ ಮಾಡೋ ಉದ್ದೇಶ ನಮ್ಮದಲ್ಲ. ಇವರೇನು ಮಾಡ್ತಾ ಇದ್ದಾರೆ ಅಂತ ಡಂಪಿಂಗ್ ಮಾಡೋಕ್ಕೆ ಮುಂಚೆ ಈ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಕೆಲವು ಸವಲತ್ತು ಸೌಕರ್ಯಗಳನ್ನ ಮಾಡಿಕೊಡ್ತೀನಿ ಅಂತೇಳಿ ಬರೀ ಆಶ್ವಾಸನೆ ಕೊಟ್ಟಿದ್ದಾರೆ. ಆಗಲಿ ಯಾವುದನ್ನ ನೆರವೇರಿಸಿಲ್ಲ. ಸುತ್ತಮುತ್ತಲೆಲ್ಲ ಹಳ್ಳಗುಂಡಿ ಬಿದ್ದಿದೆ. ಯಾವುದೇ ರಸ್ತೆ ಇದುವರೆಗೂ ರೆಡಿಯಾಗಿಲ್ಲ. ಕುಡಿಯೋ ನೀರು ಈಗ ಬೋರ್ ಹಾಕಿದ್ರು, ಈ ಕಸ ಹಾಕಿರ್ಲೆಲ್ಲ ಮಾಲಿನ್ಯ ಇದಾಗೋಗಿದೆ. ಬೋರ್ ಹಾಕಿದ್ರು ನೀರೆಲ್ಲ ಮಾಲಿನ್ಯ ಬಂದುಬಿಟ್ಟಿದೆ. ಕುಡಿಯೋಕ್ಕೆ ನೀರು ಇದಾಗ್ತಾಯಿಲ್ಲ, ಶುದ್ಧೀಕರಣ ಆಗಿಲ್ಲ. ಎಲ್ಲ ಬರೀ ಗಲೀಜು ಇದು ಬರ್ತಾಯಿದೆ. ಮಾಲಿನ್ಯ ಇದಾಗೋಗಿದೆ ನೀರು. ಮತ್ತು ಕಾಯಿಸ್ಬಿಟ್ಟು ಕುಡಿಬೇಕು ನೀರನ್ನ. ಬೋರ್ ಹಾಕಿರೋ ನೀರುಗಳು ಸಿಗ್ತಾಯಿಲ್ಲ. ರಸ್ತೆ ಅಭಿವೃದ್ಧಿ ಮಾಡಿಲ್ಲ, ಬೀದಿ ದೀಪ ಇಲ್ಲ, ಚರಂಡಿ ಇಲ್ಲ. ಈ ದಿನ ಬೆಳಗ್ಗೆ ಇಲ್ಲಿ ಕಸ ಇರ್ತಾರೆ, ರೋಡ್ಗಳಲ್ಲೇ ಬೆಂಕಿ ಹಾಕ್ಬಿಡ್ತಾರೆ ಪಕ್ಕದಲ್ಲಿ. ಆ ಹೊಗೆ ಕುಡಿದು ಕ್ಯಾನ್ಸರು, ಅಸ್ತಮ, ಬೇಗ ಕೆಮ್ಮು, ಸುಮಾರು ಕಾಯಿಲೆಗಳಿಂದ ನರಳ್ತಾವ್ರೆ. ಮಹದೇವಪುರದಲ್ಲಿ ಅರ್ಧಂಬರ್ಧ ಕಾಮಗಾರಿಗೆ ಮಗು ಬಲಿಯಾಗಿತ್ತು. ಈಗ ಮಗು ಸಾವಿಗೆ ಸ್ಥಳೀಯರೇ ಕಾರಣ ಅಂತ ಕ್ಷೇತ್ರದ ಶಾಸಕಿ ಮಂಜುಳಾ ಲಿಂಬಾವಳಿ ಪೋಸ್ಟ್ ಮಾಡಿದ್ದಾರೆ. ಮಾರತಹಳ್ಳಿಯಲ್ಲಿ ಅಧಿಕಾರಿಗಳ ಜೊತೆ ನಿನ್ನೆ ಸಭೆ ನಡೆಸಿದ್ದ ಮಂಜುಳಾ ಲಿಂಬಾವಳಿ ಕಾಮಗಾರಿಗೆ ಸ್ಥಳೀಯರೇ ಅಡ್ಡಿಪಡಿಸಿದ್ದಾರೆ ಅಂತ ಪೋಸ್ಟ್ ಹಾಕಿದ್ದಾರೆ. ತಮ್ಮ ಎಫ್ಬಿ ಖಾತೆಯಲ್ಲಿ ಅಧಿಕೃತ ಪೋಸ್ಟ್ ಹಾಕಿರುವವರು ಸ್ಥಳಕ್ಕೆ ಭೇಟಿ ಕೊಡದೆ ಜನರನ್ನ ಮಾತಾಡಿಸದೆ ಪೋಸ್ಟ್ ಹಾಕಿರೋದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಅಲ್ಲದೆ ಸ್ಥಳೀಯ ಜನರು ಸ್ಥಳಕ್ಕೆ ಶಾಸಕಿ ಮಂಜುಳಾ ಲಿಂಬಾವಳಿ ಬರಬೇಕು, ಸ್ಥಳಕ್ಕೆ ಬಂದು ಯಾರದು ತಪ್ಪು ಅನ್ನೋದನ್ನು ಬಹಿರಂಗಪಡಿಸಬೇಕು ಅಂತ ಕಿಡಿಕಾರಿದ್ದಾರೆ. ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕು, ಆ ಥರ ಆಗಿದೆ. ಈ ಜಲ್ಲಿಕಲ್ಲಿ ನೋಡಿ ಇಲ್ಲಿ ಕಾಣುತ್ತೆ, ಫುಲ್ ಸ್ಕಿಡ್ ಆಗುತ್ತೆ ಬೈಕೆಲ್ಲ ಮ್ಯಾಮ್. 4 ವೀಲರ್ ಹೋಗ್ಬಿಡ್ತಾರೆ, 2 ವೀಲರ್ ತುಂಬ ಕಷ್ಟ ಮ್ಯಾಮ್. ಆಮೇಲೆ ತುಂಬ ಡಸ್ಟ್ ಅಲರ್ಜಿ, ಸಿಕ್ಕಾಪಟ್ಟೆ ಡಸ್ಟ್ ಬರುತ್ತೆ. ತುಂಬ ಥ್ಯಾಂಕ್ಸ್ ಹೇಳ್ಬೇಕು ನಾವು. ತುಂಬ ಧನ್ಯವಾದ ಆ್ಯಕ್ಚುಲಿ ನ್ಯೂಸ್ 18 ಚಾನಲ್ದವ್ರಿಗೆ. ಯಾಕೆ ನೀವು ಕವರೇಜ್ ಮಾಡಿದ ಇಂಪ್ಯಾಕ್ಟ್ ಆಗಿ ಇಷ್ಟಾದ್ರು ಮಾಡಿಸಿದ್ದಾರೆ. ಬಟ್ ಇದು ಟೆಂಪ್ರರಿ ಸೊಲ್ಯೂಷನ್, ಇದು ಪರ್ಮನೆಂಟ್ ಅಲ್ಲ. ನೋಡಿ ಹೆಂಗಾಗಿದೆ. ಇಲ್ಲ ಬಜೆಟ್ ರಿಲೀಸ್ ಆಗಿಲ್ಲ, ಇದಕ್ಕೆ ಫಂಡ್ ರಿಲೀಸ್ ಆಗಿಲ್ಲ ಅಂತ ಹೇಳ್ತಾರೆ. ನಾವು ಕಟ್ಟಿರೋ ಟ್ಯಾಕ್ಸ್ ಎಲ್ಲ ಹೋಗುತ್ತೆ ಗೊತ್ತಿಲ್ಲ ಮ್ಯಾಮ್. ಅದು ಹೆಂಗೆ ಯಾವ ಫಂಡಿಗೆ ಹೋಗುತ್ತೆ ಗೊತ್ತಿಲ್ಲ. ಮೇಡಮ್, ನಮಗೆ 4 ದಾರಿ ಇದೆ ಈ ಊರಿಗೆ ಬರೋದಕ್ಕೆ. 4 ದಾರಿನೂ ಸರಿ ಇಲ್ಲ. ನಮಗೆ ಯಾವುದೇ ರೋಡು ಸರಿ ಇಲ್ಲ. ಇದ್ರ ಬಗ್ಗೆ ಹೋಗಿ ಪ್ರಶ್ನೆ ಮಾಡಿದ್ರು ನಮ್ಗೆ ಯಾರು ಸ್ಪಂದಿಸ್ತಿಲ್ಲ. ನಮ್ಗೆ ಬೇಸಿಕ್ ನೀಡ್ಸ್ ಏನಿದೆ ಅದು ಕೊಡಕ್ಕೆ ಹೇಳಿ. MLA ಅವ್ರು ಬರಬೇಕು, ಇಲ್ಲೆಲ್ಲ ಸಮೀಕ್ಷೆ ಮಾಡಬೇಕು, ಏನ್ ನಡೀತಿದೆ ನೋಡಿ, ಅದಕ್ಕೆ ಸೂಕ್ತ ಪರಿಹಾರ. ನಮಗೆ ಟೆಂಪ್ರರಿ ಸೊಲ್ಯೂಷನ್ಸ್ ಬೇಕಿಲ್ಲ, ನಮಗೆ ಪರ್ಮನೆಂಟ್ ಸೊಲ್ಯೂಷನ್. ಇದು ಕಾಂಟ್ರಾಕ್ಟ್ ನಾವು ಕೊಟ್ಟೇ ಇಲ್ಲ ಅವ್ರಿಗೆ ಅಂತೇಳಿ. ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದು ಡ್ರೈನೇಜ್ ಹೆಂಗೆ ಮಾಡಿದ್ರು ಮೇಡಮ್? ಅವ್ರೇನು ಬಿರ್ಲಾನ ಅವರು ಕಾಂಟ್ರಾಕ್ಟ್ರ? ಈಗ ಅವರಿಂದನೇ ಇದು ಇಷ್ಟೊಂದು ಅನಾಹುತ ಆಗಿರೋದು. ಆಲ್ರೆಡಿ 2 ಸತ್ತಿದ್ದಾರೆ ಇದೇ ಸ್ಪಾಟಲ್ಲಿ. ಈಗ ಲಿಂಬವಳ್ಳಿ ಅವರು ಸ್ಥಳಕ್ಕೆ ಅವರು ಬರಲೇಬೇಕು, ಅವ್ರ ಮಿಸ್ಸಸ್ ಅವರು. ಇದೇನು ರೋಡ್ ಕಾಮಗಾರಿಗಳು ಸ್ಟಾರ್ಟ್ ಆಗಬೇಕು. ಈಗ ಸರ್ಕಾರದ ಹತ್ರ ಅನುದಾನ ತಂದಿದ್ದಾರೆ, ತಂದಿದ್ದೀವಿ ಇಲ್ಲ ಅಂತ ಹೇಳ್ಬಿಡ್ಲಿ ಓಪನ್ ಆಗಿ. ಸರ್ಕಾರ ಕೊಟ್ಟಿದ್ದಾರೆ ಅನುದಾನ ಇಲ್ಲ ಅಂತ ಅವ್ರು ಹೇಳ್ಬಿಡ್ಲಿ. ಆ ದುಡ್ಡೆಲ್ಲ ಏನು ಮಾಡ್ರು? ಅನುದಾನ ಕೊಟ್ಟಿದ್ದು ಡೈಲಿಲೆಲ್ಲ ಓಡಾಡೋ
ಸಿಎಂ ಸೂಕ್ತ ಸಂದರ್ಭದಲ್ಲಿ ಉತ್ತರ ಕೊಡ್ತಾರೆ ಎಂಬ ಡಿಕೆಶಿ ಹೇಳಿಕೆಗೆ ಮಾತನಾಡಿದಂತಹ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ ಸಿದ್ದರಾಮಯ್ಯ ಕೊಟ್ಟಂತಹ ಮಾತಿಗೆ ತಪ್ಪುವುದಿಲ್ಲ ಅಂತ ನಾವೆಲ್ಲರೂ ನಂಬಿದ್ದೇವೆ. ಸೂಕ್ತ ಸಂದರ್ಭದಲ್ಲಿ ಅವರೇ ರಾಜ್ಯದ ಜನತೆಗೆ ಉತ್ತರ ಕೊಡ್ತಾರೆ. ಅಧಿಕಾರದ ಒಪ್ಪಂದ ಆಗಿದ್ರೆ ಅದರ ಬಗ್ಗೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಉತ್ತರ ಕೊಡ್ತಾರೆ. ಅದೇ ವಿಶ್ವಾಸದಲ್ಲಿ ನಾವಿದ್ದೇವೆ ಅಂತ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಶೇಕಡವಾರು 50-60 ವರ್ಷದ ಇತಿಹಾಸದಲ್ಲಿ ಯಾವತ್ತೂ ಅವರು ಮಾತು ಕೊಟ್ಟಂತೆ ತಪ್ಪಿಲ್ಲ ಅಂತ ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಈಗಲೂ ಅದೇ ಹೇಳ್ತೀನಿ. ಒಪ್ಪಂದ ಆಗಿದ್ದು ಮಾತಿದ್ರೆ 100% ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತು ಕರ್ನಾಟಕ ಜನತೆಗೆ ಹೇಳ್ತಾರೆ ಅಂತ ನಾನು ಭಾವಿಸ್ತೇನೆ. ನಾನು ಅಫ್ಕೋರ್ಸ್ ಅದರ ನಿರೀಕ್ಷೆಯಲ್ಲೇ ಎಲ್ಲ ನಮ್ಮ ಕಾರ್ಯಕರ್ತರುಗಳು ಇದ್ದಾರೆ, ಅದೇ ನಿರೀಕ್ಷೆಯಲ್ಲಿ ಎಲ್ಲ ಜನತೆಯೂ ಇದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಅವ್ರ ಜೊತೆ ಕೂತು ಮಾತನಾಡ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಗೆಲ್ಲರಿಗೂ ಉತ್ತರ ಹೇಳ್ತಾರೆ ಅಂತ ನಾನು ಭಾವಿಸ್ತೀನಿ. ನಮ್ಮ ಇನ್ನು ನಾಯಿಗಳು ಎಂಬ ಮಹದೇವಪ್ಪ ಹೇಳಿಕೆಗೆ ರಂಗನಾಥ್ ಖಾರವಾಗಿ ಉತ್ತರಿಸಿದ್ದಾರೆ. ಹೌದಲ್ವಾ ಮಹದೇವಪ್ಪ ಅವರೇ, 2018ರಲ್ಲಿ ಸಿದ್ದರಾಮಯ್ಯ ಜೊತೆಗೆ ಪಕ್ಷವನ್ನ ಮುನ್ನಡೆಸಿದ್ದು ಅವರ ಶ್ರಮದಿಂದ ತನು ಮನ ಧನದಿಂದ 80 ಸೀಟ್ ಬಂದಿತ್ತು ಅಲ್ವಾ? ಇನ್ನು ಮುಂದೆಯೂ ಅವರೇ ಲೀಡ್ ತೆಗೆದುಕೊಳ್ತಾರೆ ಅಂದ್ರೆ ಅವರ ಹಿಂದೆ ನಾವು ಹೋಗ್ತೇವೆ, ಆದರೆ ಅವರಿಂದ ಇಂಥ ಮಾತುಗಳು ಬರಬಾರದು ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಗಣಿಗ ರವಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಈಗ ನಾಯಿಗೆ ಬಾಲ ಇದ್ರೇ ಶೋಭೆ. ಅವ್ರು ಯಾವ್ಯಾವುದಕ್ಕೆ ಎಲ್ಲೆಲ್ಲಿ ಯಾವ ರೀತಿ ಕಂಪೇರ್ ಮಾಡ್ತಾರೆ ಅನ್ನೋದನ್ನು ನೀವು ಅವ್ರನ್ನೇ ಹೋಗಿ ಕೇಳಬೇಕು. ನಾವೊಬ್ಬ ಹಿರಿಯ ಶಾಸಕನಾಗಿ ಒಬ್ಬ ಕ್ಯಾಬಿನೆಟಲ್ಲಿ ಹಿರಿಯ ಮಂತ್ರಿಗಳಾಗಿದ್ಕೊಂಡು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಶಾಸಕರು ಅವ್ರ ಕಡೆ ಮುಖ ಮಾಡಿ ನೋಡೋಂಥದ್ರಲ್ಲಿ ಒಳ್ಳೆ ನುಡಿಗಳು ಬರೋಂಥದ್ದನ್ನು ಅಪೇಕ್ಷೆ ಪಡೋಂಥ ಬದುಕು ನಮ್ಮದು. ಇವತ್ತು ಸಾಕಷ್ಟು ಜನ ರೈತರುಗಳು ಸಮಸ್ಯೆಗಳಲ್ಲಿ ಬೆಳಳ್ಕೊಂಡು ಅವರು ನಮ್ಮ ನೋಡ್ಕೊಂಡಿದ್ದಾರೆ. ಈ ರೀತಿಯ ಹೇಳಿಕೆಗಳಿಂದ ಶೋಭೆ ತರಂತದಲ್ಲ ಅನ್ನೋದು ಮತ್ತೊಮ್ಮೆ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ. ಇರ್ಬೋದು, ನಾಯಿ ಅಂದರೆ ಪ್ರಾಮಾಣಿಕತೆ, ನಾಯಿ ಅಂದರೆ ನಿಯತ್ತು, ಅದಕ್ಕೆ ಎಲ್ಲ ಶಾಸಕರು ನಿಯತ್ತು ಅಂತ ಹೇಳಿದ್ರು. ನಾಯಿ ಅಂದರೆ ನಿಯತ್ತು. ಡಿ ಕೆ ಶಿವಕುಮಾರ್ ಅಂದರೆ ಕಾಂಗ್ರೆಸ್ ಪಕ್ಷದ ನಿಯತ್ತು, ಹೈಕಮಾಂಡ್ನ ನಿಯತ್ತಿನ ಸೈನಿಕ, ಅದಕ್ಕೆ ಇರ್ಬೋದು. ಶಾಸಕರ ವಿದೇಶಿ ಪ್ರವಾಸದ ಬಗ್ಗೆ ಮಾತಾಡಿರೋ ರಾಮನಗರದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ, ಫಾರಿನ್ ಟ್ರಿಪ್ ಹೋದ್ರೆ ಏನ್ ತಪ್ಪಿದೆ? ಅವರ ದುಡ್ಡಲ್ಲಿ ಹೋದ್ರೆ ತಪ್ಪೇನಿದೆ? ಸರ್ಕಾರದ ದುಡ್ಡಲ್ಲಿ ಯಾರೂ ಹೋಗ್ತಾ ಇಲ್ಲ, ಎಲ್ಲರೂ ಅವರ ಸ್ವಂತ ದುಡ್ಡಲ್ಲೇ ಹೋಗ್ತಾ ಇರೋದು. ದೇಶ ಸುತ್ತು ಕೋಶ ಓದು ಅನ್ನುವ ಗಾದೆ ಮಾತಿದೆ, ಹಾಗೆ ಪ್ರಪಂಚ ನೋಡಬೇಕು, MLAಗಳು ಹೋಗೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿದ್ದಾರೆ. ಇನ್ನಿದೇ ವಿಚಾರವಾಗಿ ಶಾಸಕ ಬಾಲಕೃಷ್ಣ, ಗಣಿಗ ರವಿಕುಮಾರ್, MLC ಎಸ್ ರವಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಅವ್ರ ದುಡ್ಡಲ್ಲಿ ಹೋದ್ರೆ ತಪ್ಪೇನಿದೆ? ಸರ್ಕಾರ ದುಡ್ಡಲ್ಲಿ ಯಾರೂ ಹೋಗ್ತಿಲ್ಲ, ಅವ್ರ ಸ್ವಂತ ದುಡ್ಡಲ್ಲಿ ವಿದೇಶಕ್ಕೆ ಹೋಗಿದ್ದಾರೆ. ಈಗ ಸ್ವಂತ ಖರ್ಚಲ್ಲಿ ಅವ್ರ ಸ್ನೇಹಿತರು ಹೋಗ್ತಾರೆ. MLAಗಳೆಲ್ಲ ಕಾಮನ್ ಫ್ರೆಂಡ್ಸ್ ಇರ್ತಾರಲ್ಲ, ತಪ್ಪೇನಿಲ್ಲ. ಹೋಗಿರೋಲ್ಲ ಸಿದ್ದರಾಮಯ್ಯ ಬಣ ಅಂತ ಹೇಳಿ ಸರ್, ಆ ಥರ ಏನೂ ಇಲ್ಲ, ಎಲ್ಲ ಒಂದೇ ಬಣ, ಕಾಂಗ್ರೆಸ್ ಬಣ. ಡಿ ಕೆ ಶಿವಕುಮಾರ್ ಅವರೇ ಸ್ಪಷ್ಟಪಡಿಸಿದ್ದಾರೆ, ಹೋಗ್ತಿರೋದ್ರ ಬಗ್ಗೆ ನನ್ನ ಗಮನಕ್ಕೆ ಇಲ್ಲ ಅನ್ನುವಂಥದ್ದು. ಅವ್ರಿಗೆ ಹೋಗಿ ಏನು ಹೇಳ್ಬೇಕಾಗಿಲ್ಲ, CM ಏನು ಹೇಳಿ ಹೋಗ್ಬೇಕಾಗಿಲ್ಲ, ಸ್ವಂತ ಖರ್ಚಲ್ಲೇ ಅವ್ರು ಹೋಗ್ತಾರೆ. ನಾನು ಈಗಾಗಲೇ 85 ದೇಶ ನೋಡಿದ್ದೀನಿ, ಅವಕಾಶ ಸಿಕ್ಕಿದ್ರೆ ಇನ್ನೂ ಒಂದು 55 ದೇಶ ನೋಡ್ತೀನಿ. ಹೋಲಿ ಬಿಡ್ರಿ, ಮಜಾ ಮಾಡ್ಕೊಂಡ್ಬರ್ತೀವಿ. ಯಾಕೆ ನಮ್ಗೆ ಹಿಂದೆ ಕೊಡ್ತೀರಾ ನೀವು? ನಾವು ಹೋಯ್ತಲ್ಲಪ್ಪ, ನಮ್ ಕೆಲಸ ಜಾಸ್ತಿ ಅದಕ್ಕೆ ಕಾಯ್ತಿಲ್ಲ, ಹೋಯ್ತಲ್ಲ. ಅವ್ರಿಗೂ ಐತೆ, ಸ್ವಲ್ಪ ಬಿಡು ಮಾಡ್ಕೊಂಡವ್ರೆ. ನಾನು 15 ಹೋಗಿರ್ಲಿಲ್ವಾ ಇದಕ್ಕೆ ಆಸ್ಟ್ರೇಲಿಯಾಗೆ, ಹಂಗೆ ಅವ್ರು ಈಗ ಹೋಗವ್ರೆ. ಅವ್ರವ್ರ ಸ್ನೇಹಿತರು ಕಂಡ್ರಿ, ಲೈಕ್ ಮೈಂಡೆಡ್ಸು, ಕಾಮನ್ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ. ತಪ್ಪೇನದು? ಸಂದೇಶ ಏನದ್ರಲ್ಲಿ? ನಮ್ಮನ್ನೇನು ಕರೆದಿಲ್ಲ. ನಾವು ನಮ್ದೇ ಒಂದು ಟೀಮ್ ಬೇರೆ, ಅವ್ರದೇ ಟೀಮ್ ಬೇರೆ. ಬಡ ಅಲ್ಲ ರೀ, ಅವ್ರು ಕೆಲವರು ಏಜ್ ಗ್ರೂಪ್ ಅವ್ರು ಹೋಗವ್ರೆ, ನಾವು ಸಣ್ಣ ಏಜ್ ಗ್ರೂಪ್ ಅವ್ರು. ನಮ್ಮನ್ನ ಯಾಕ್ರಿ ಕರಿಬೇಕು? ಅವ್ರು ಸ್ವಂತ ದುಡ್ಡಲ್ಲ ಹೋಗಕ್ಕೆ ಏನ್ ಎಲ್ಲರೂ ಕರ್ಕೊಂಡು ಹೋಗ್ತಾರ? ಏನ್ರಿ ಅವ್ರು ಟೂರ್ ಹೋಗೋದು ಏನ್ ಸಂದೇಶ ಕೊಡ್ತದ್ರಿ? 100 ಜನ ಹೋಗ್ರಿ, ಅವ್ರು ಯಾರ ಪಾಪ 15 ಜನ ಹೋಗೋರು ತಲೆ ಕೆಡಿಸ್ಕೊತಾರೆ. ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರಿಗೆ ಆಗಿರುವಂಥ ಮಾತುಕತೆ, ಅದರಲ್ಲಿ ರವಿಕುಮಾರ್ 50 ಜನ ಕರ್ಕೊಂಡು ಹೋಗಿದ ತಕ್ಷಣ ಸರ್ಕಾರ ಚೇಂಜ್ ಮಾಡಿ ಮುಖ್ಯಮಂತ್ರಿ ಚೇಂಜ್ ಮಾಡೋಕ್ಕಾಗಲ್ಲ. ಹೈಕಮಾಂಡ್ ಅವರು ಇದಕ್ಕೆ ನಿರ್ಧಾರ ಮಾಡಬೇಕು. ದಿನಕ್ಕೊಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡೋದು, ನಾನು ಕೊಡೋದು, ಇನ್ನೊಬ್ರು ಕೊಡೋದ್ರಿಂದ ಪಕ್ಷಕ್ಕೆ ಹಾನಿ, ಸರ್ಕಾರಕ್ಕೆ ಹಾನಿ ಬಿಟ್ಟರೆ ಬೇರೆ ಏನಾಗಲ್ಲ. ಅದು ಈ ಕೂಡಲೇ ಹೈಕಮಾಂಡ್ ಅವರು ಮಧ್ಯ ಪ್ರವೇಶಿಸಬೇಕು. ಇಲ್ಲ ಚೇಂಜ್ ಮಾಡ್ತೀವಿ, ಡಿ ಕೆ ಶಿವಕುಮಾರ್ ಮಾಡ್ತೀವಿ, ಇಲ್ಲ ನಿಮ್ಮನ್ನ ಮಾಡಲ್ಲ, ಎರಡರಲ್ಲಿ ಒಂದು ನಿರ್ಧಾರಕ್ಕೆ ಬರಬೇಕು. ಬರ್ದೇನೆ ದಿನ ಮಾಡ್ತಿದ್ರೆ ಇದೇ ಥರ ಟೂರ್ಗಳು ಹೋಗ್ತಾ ಇರ್ತಾರೆ, ರೆಸಾರ್ಟ್ಗೂ ಹೋಗ್ತಾ ಇರ್ತಾರೆ, ಇನ್ನೊಂದಕ್ಕೂ ಹೋಗ್ತಾ ಇರ್ತಾರೆ. ಅದರಿಂದ ಪಕ್ಷಕ್ಕೆ ಹಾನಿ ಆಗುತ್ತೆ ಬಿಟ್ಟರೆ ಬೇರೆ ಏನಾಗುತ್ತೆ. ಆಮೇಲೆ ವಿದೇಶ ಪ್ರವಾಸ ಏನು ಇವತ್ತೇ ಒಂದೇ ದಿನಕ್ಕೆ ಅರೇಂಜ್ ಮಾಡ್ಕೊಂಡ್ರಲ್ಲ, ಅವರು ಒಂದು 15 ದಿನ ತಿಂಗಳಿಂದಲೇ ಅರೇಂಜ್ ಮಾಡಿರ್ತಾರೆ. ಅವ್ರು ಹೇಳೋದು, ಕೆಲವ್ರು ಹೇಳ್ತಾ ಇದ್ರು, ಬೆಳಗಾಂ ಅಧಿವೇಶನ ಸಂದರ್ಭದಲ್ಲೇ ಮಾತಾಡಿದ್ವಿ, ಬಜೆಟ್ಗೆ ಮುಂಚೆ ಹೋಗಿದ್ದು ಬರಬೇಕು ಅಂತೇಳಿ ಅವ್ರ ಸ್ವಂತ ವೈಯಕ್ತಿಕ ಖರ್ಚಲ್ಲಿ. KPCC ಅಧ್ಯಕ್ಷರಿಗೆ ಮಾಹಿತಿ ಕೊಡಬೇಕು ಅಂತ ನನಗೂ ಏನಿಲ್ಲ ಅಪ್ಪ, ನನಗೆ ಅದ್ರ ಬಗ್ಗೆ
ನಾವು ಟೂರ್ಗೆ ಹೋಗ್ತಾ ಇರ್ತೀವಿ, ಹೋಗೋದನ್ನೆಲ್ಲ ಯಾಕೆ ಕೊಡಬೇಕು? CM ಯಾಕೆ ಕೊಡಬೇಕು, ಅಧ್ಯಕ್ಷರಿಗೆ ಯಾಕೆ ಕೊಡಬೇಕು? ಸಿದ್ದರಾಮಯ್ಯ ಬಣದ ಶಾಸಕರು ಅಂತೇಳಿ ಸರ್ ಒಂದು ಚರ್ಚೆ. ಆ ಥರ ಏನು ನನಗೆ ಬಣ ಅಂತ ಕಾಣಿಸ್ತಿಲ್ಲ, ಎಲ್ಲ ನಮ್ಮವರು ಅಂದ್ಕೊಂಡಿದ್ದೀವಿ. ಆಮೇಲೆ ವಿದೇಶ ಪ್ರವಾಸ. ಮನೆಗೆ ಬಂದವರಿಗೆ ಸಚಿವ ಶಿವರಾಜ ತಂಗಡಗಿ ಧಮಕಿ ಹಾಕಿದ್ದಾರೆ ಅಂತ ಕೊಪ್ಪಳದ ಕನಕಗಿರಿ ಮಾಜಿ ಶಾಸಕ ಬಸವರಾಜ ದಡೇಸಗೂರು ಆರೋಪಿಸಿದ್ದಾರೆ. ಇದಕ್ಕೆ ಸಂಬಂಧಿಸಿದ ವಿಡಿಯೋ ರಿಲೀಸ್ ಮಾಡಿರುವ ಅವರು ಶಿವರಾಜ ತಂಗಡಗಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಾರ್ಯಕ್ರಮದ ವಿಚಾರವಾಗಿ ಹಣ ಕೇಳಲು ಬಂದವರಿಗೆ ಶಿವರಾಜ ತಂಗಡಗಿ ಧಮಕಿ ಹಾಕಿದ್ದಾರೆ. ಮಂತ್ರಿಗೆ ಅಧಿಕಾರ ದರ್ಪ ಬಂದಿದೆ, ಇಷ್ಟು ಕೆಟ್ಟದಾಗಿ ಮಾತನಾಡಬಾರದು, ಇದು ಮಂತ್ರಿಗೆ ಗೌರವ ತರಲ್ಲ. ಶಿವರಾಜ ತಂಗಡಿಗೆ ಅಧಿಕಾರ ಹಣದ ದರ್ಪ ತಲೆಗೆ ಏರಿದೆ ಅಂತ ಕಿಡಿಕಾರಿದ್ರು. ಕೊಡರಕ ಕೇಳಿದ್ರೆ ಈ ತರ ಗುಂಡೆಗಿರಿ ಮಾಡ್ತಾ ಜನ ಕ್ಷೇತ್ರಂಬಕ್ ಬರಲ್ಲ ಅಂತ ಹೇಳ್ತಾನೆ. ನನಗೆ ಅದ ಕನ್ನಡ ಮಂತ್ರಿಯಾಗಿ ಒಂದು ಮೊನ್ನೆ ಕನಿಗರಿಲಿ ಬರೆಯಲ್ಲಿ ಗಾಡಿಗೆ ಬರೀಲಿ ಸಾ ಮತ್ತು ಶಾ ಅಂತ ಬರಕಾಸಿ ಅವಮಾನ ಮಾಡ್ಕೊಂಡ. ಇವತ್ತು ಭಾಳ ಮಾತಾಡೋ ಭಾಷೆದಲ್ಲೇ ನೀವು ವಿಚಾರ ಮಾಡಿಬಿಟ್ರಿ. ಒಬ್ಬ ಮಂತ್ರಿಯಾಗಿ ಈ ಮಾತು ಯಾರೇ ಇರಲಿ, ಯಾವುದೇ ಧರ್ಮದವ್ರಲ್ಲಿ ಯಾರೇ ಇರಲಿ, ನಿನ್ನ ಮನೆಗೆ ಬಂದವ್ರಿಗೆ ಏನು ಮಾತಾಡಬೇಕು? ಇಂಥ ಗುಂಡೆಗಿರಿಗಳು ಅದಕ್ಕೆ ಕೊಡರ. ಅಧಿವೇಶನದ ಒಳಗೆ ಮಾಧ್ಯಮಗಳನ್ನ ನಿರ್ಬಂಧ ಹೇರಿದ್ದಾಯಿತು. ಇದೀಗ ವಿಧಾನಸೌಧದ ಒಳಗೂ ಮಾಧ್ಯಮಗಳಿಗೆ ನಿರ್ಬಂಧ ಹೇರಿದ್ದಾರೆ. ವಿಧಾನಸೌಧದಲ್ಲಿ ಎಲ್ಲಿ ಬೇಕೆಂದಲ್ಲಿ ರಿಯಾಕ್ಷನ್ ಪಡೆಯುವಂತಿಲ್ಲ. ಕಾರಿಡಾರ್ ಅಲ್ಲಿ ಶಾಸಕರು ಸಚಿವರ ಮುಂದೆ ಲೋಗೋ ಹಿಡಿಯುವಂತಿಲ್ಲ. ವಿಧಾನಸೌಧದ ನಿಗದಿತ ಸ್ಥಳದಲ್ಲಿಯೇ ರಾಜಕಾರಣಿಗಳನ್ನ ಮಾತಾಡಿಸಬೇಕು. ಮಾಧ್ಯಮದವರು ಎಲ್ಲೆಂದರಲ್ಲಿ ಲೋಗೋ ಹಿಡಿದು ಮಾತಾಡಿಸಬಾರದು. ಪಶ್ಚಿಮ ದ್ವಾರದ ಕೆಂಗಲ್ ಗೇಟ್ ಬಳಿ ಮಾತ್ರ ರಿಯಾಕ್ಷನ್ ಪಡೆಯಬೇಕು ಅಂತ ವಾರ್ತಾ ಇಲಾಖೆ ಸಿಬ್ಬಂದಿ ಹಾಗೂ ಆಡಳಿತ ಸುಧಾರಣಾ ಇಲಾಖೆಗೆ ಪತ್ರ ಬರೆಯಲಾಗಿದೆ. ವಿಧಾನಸೌಧದಲ್ಲಿ ಮಾಧ್ಯಮಗಳಿಗೆ ನಿರ್ಬಂಧ ವಿಚಾರದ ಬಗ್ಗೆ ಶಾಸಕ SR ವಿಶ್ವನಾಥ್ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಇಲ್ಲಿವರೆಗೂ ಮಾಧ್ಯಮದವರು ವಿಧಾನಸೌಧದ ಎಲ್ಲಾ ಮಹಡಿಗೂ ಬಿಡ್ತಾ ಇದ್ರು. ಕಮಿಟಿ ಮೀಟಿಂಗ್ ವೇಳೆ ಮೇಲ್ ಬಂದು ಸಂದರ್ಶನವನ್ನ ಮಾಡ್ತಾ ಇದ್ರು. ಮೊನ್ನೆ ವಿಧಾನಸೌಧದಲ್ಲಿ ನಡೆದಂತಹ ಘಟನೆ ಪೊಲೀಸರ ವೈಫಲ್ಯತೆಯಿಂದ ಆಗಿತ್ತು. ಯಾರು ಷಡ್ಯಂತ್ರ ಮಾಡಿ ಅಥವಾ ಆಕಸ್ಮಿಕವಾಗಿ ಆದಂತಹ ಘಟನೆ ಅದು. ಅದಕ್ಕೆ ಮಾಧ್ಯಮದವರಿಗೆ ಯಾಕೆ ಕಡಿವಾಣ ಹಾಕಬೇಕು? ಕೆಂಗಲ್ ಗೇಟ್ ಬಿಟ್ಟು ಬೇರೆಲ್ಲೂ ಬೈಟ್ ತೆಗೆದುಕೊಳ್ಳಬಾರದು ಅಂತ ಸರ್ಕಾರ ಆದೇಶ ಹೊರಡಿಸಿದೆ. ಇದು ಪ್ರಜಾಪ್ರಭುತ್ವ ಹಾಗೂ ವಾಕ್ ಸ್ವಾತಂತ್ರ್ಯದ ಮೇಲೆ ಮಾಡಿರುವ ದಾಳಿಯಾಗಿದ್ದು, ಇದನ್ನು ನೋಡಿದ್ರೆ ತುರ್ತು ಪರಿಸ್ಥಿತಿ ನೆನಪಾಗ್ತಾ ಇದೆ. ಭದ್ರತೆ ಲೋಪ ಏನಿದ್ರೂ ಸರಿ ಮಾಡಿಕೊಂಡು ತಕ್ಷಣ ಸರ್ಕಾರ ಸುತ್ತೋಲೆಯನ್ನ ವಾಪಸ್ ಪಡಿಬೇಕು ಅಂತ ಶಾಸಕ ವಿಶ್ವನಾಥ್ ಆಗ್ರಹಿಸಿದ್ದಾರೆ. ಇವತ್ತು ಮಾಧ್ಯಮದವರು ವೆಸ್ಟ್ ಗೇಟ್ ಬಿಟ್ಟು ಅಂದರೆ ಕೆಂಗಲ್ ಹನುಮಂತ ಅವರ ದ್ವಾರ ಏನೈತೆ ಅಲ್ಲಿ ಬಿಟ್ಟು ಇನ್ನೆಲ್ಲೂ ಕೂಡ ಸಂದರ್ಶನವನ್ನು ತಗೊಬಾರ್ದು, ಬೈಟ್ ತಗೊಬಾರ್ದು ಅಂತೇಳಿ ಸರ್ಕಾರದ ಆದೇಶವನ್ನು ಮಾಡಿರ್ತಕ್ಕಂಥದ್ದು ಇದೊಂಥರ ಪ್ರಜಾಪ್ರಭುತ್ವದ ಮೇಲೆ ಮತ್ತು ವಾಕ್ ಸ್ವಾತಂತ್ರ್ಯದ ಮೇಲೆ ಮಾಡಿರ್ತಕ್ಕಂಥ ಒಂದು ದಾಳಿ ಅಂತ ನಾನು ಭಾವಿಸ್ತೀನಿ. ತಕ್ಷಣ ಅವರಿಗೆ ಮತ್ತು ಯಾವ ರೀತಿ ಇತ್ತು, ನೀವು ಏನು ಭದ್ರತೆ ಲೋಪ ಇದೆಯೋ ಅದನ್ನು ನೀವು ಸಹ ಮಾಡಿಕೊಡಿ. ನೀವು ಮಾಧ್ಯಮದವರು ತಗೊಂಡೋಗಿಡುವಂಥ ದುಷ್ಕೃತ್ಯವನ್ನೇನು ಮಾಡೋದಿಲ್ಲ. ಮಾಧ್ಯಮದವ್ರು ಹೊರಗಡೆ ಬರಬಾರ್ದು ಅಂತ ಹೇಳಿದ್ರೆ ಇದೊಂದು ರೀತಿ ವಾಕ್ ಸ್ವಾತಂತ್ರ್ಯದ ಮೇಲೆ ಮಾಡಿದಂಥ ಒಂದು ದಾಳಿ ಅಂತಕ್ಕಂಥದ್ದು ಭಾವಿಸ್ತೀನಿ. ನಾನು ಒಬ್ಬ ಶಾಸಕನಾಗಿ ಖಂಡಿಸ್ತೀನಿ ಮತ್ತು ತಕ್ಷಣ ಸರ್ಕಾರ ಈ ಒಂದು ಏನು ಸುತ್ತೋಲೆ ಇದೆಯೋ ಅದನ್ನು ವಾಪಸ್ ಪಡಿತಕ್ಕಂಥ ಕೆಲಸ ಮಾಡಬೇಕು. ವಿಧಾನಸೌಧದಲ್ಲಿ ಮಾಧ್ಯಮಗಳಿಗೆ ನಿರ್ಬಂಧ ವಿಚಾರದ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಸರ್ಕಾರದ ವಿರುದ್ಧ ಜೆಡಿಎಸ್ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಪ್ರಶ್ನೆ ಕೇಳುವ ಪತ್ರಕರ್ತರನ್ನ ಕಂಡ್ರೆ ಇಷ್ಟೊಂದು ನಡುಕವೇ? ಮಾಧ್ಯಮಗಳ ಪ್ರವೇಶಕ್ಕೆ ನಿರ್ಬಂಧ ಹಾಕಿರೋದು ಹೇಡಿತನವಾಗಿದೆ. ಸಚಿವರು ಶಾಸಕರ ಭ್ರಷ್ಟಾಚಾರವನ್ನ ಪ್ರಶ್ನಿಸಿದ್ರೆ ಭಯವೇಕೆ? ಅಕ್ರಮಗಳು ಬಯಲಾಗ್ತವೆ ಎಂಬ ಭಯಾನ? ಮಾಧ್ಯಮಗಳ ಧ್ವನಿ ಅಡಗಿಸುವುದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾದ ನಡೆಯಲ್ಲವೇ? ಸಿದ್ದರಾಮಯ್ಯನವರೇ, ಮಾಧ್ಯಮಗಳು ಪ್ರಜಾಪ್ರಭುತ್ವದ 4ನೇ ಸ್ತಂಭ. ಮುಖ್ಯಮಂತ್ರಿಗಳೇ ಸತ್ಯವನ್ನ ಮುಚ್ಚಿಡಲು ಗೋಡೆಗಳನ್ನು ಕಟ್ಟುವುದು ಬಿಟ್ಟು ಪಾರದರ್ಶಕ ಆಡಳಿತ ನೀಡಿ ಅಂತ ಜೆಡಿಎಸ್ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಗುತ್ತಿಗೆದಾರರ ಸಂಘ ಸಿಡಿದೆದ್ದಿದೆ. ರಾಜ್ಯ ಸರ್ಕಾರ ಉಳಿಸಿಕೊಂಡ 37,000 ಕೋಟಿ ಬಾಕಿ ಬಿಲ್ ಪಾವತಿಗೆ ಒತ್ತಾಯಿಸಿ ಮಾರ್ಚ್ 5ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ನಿರ್ಧರಿಸಲಾಗಿದೆ. ದಾವಣಗೆರೆಯಲ್ಲಿ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಆರ್ ಮಂಜುನಾಥ್ ಸುದ್ದಿಗೋಷ್ಠಿ ನಡೆಸಿ, ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ, ಖಜಾನೆ ಖಾಲಿಯಾಗಿದೆಯೋ ಬಿಟ್ಟಿಯೋ ನಮ್ಗೆ ಗೊತ್ತಿಲ್ಲ, ನೀವೇ ಕೇಳಬೇಕು, ಬಾಕಿ ಇರೋ ಬಿಲ್ ಪಾವತಿಸುವಂತೆ ಹಲವು ಬಾರಿ ಕೇಳಿಕೊಂಡಿದ್ದೇವೆ. ಆದರೆ ಇಲ್ಲಿವರೆಗೂ ಸಿಎಂ ಸಿದ್ದರಾಮಯ್ಯ ಯಾವುದೇ ಅಧಿಕೃತವಾಗಿ ಸಭೆ ಮಾಡಿಲ್ಲ. ಹಿಂದೆ ಗುತ್ತಿಗೆದಾರರ ಸಂಘವನ್ನು ಉಪಯೋಗಿಸಿಕೊಂಡು ಅಧಿಕಾರಕ್ಕೆ ಬಂದ ಸಿಎಂ ನಮ್ಮನ್ನ ಮರೆತಿದ್ದಾರೆ. ದೀರ್ಘಾವಧಿಯ ಸಿಎಂ ಆಗಿ ಈಗ ದಾಖಲೆ ಬಜೆಟ್ ಮಂಡಿಸೋದಕ್ಕೂ ಮುಂದಾಗಿದ್ದಾರೆ. ಬಾಕಿ ಬಿಲ್ ನೀಡಿ ಅಂದ್ರೆ ಹಳೆಯ ಸರ್ಕಾರದ ಬಿಲ್ ಅಂತಾರೆ ಅಂತ ಕಿಡಿಕಾರಿದ್ದಾರೆ. ಸುಮಾರು 2.5 ವರ್ಷದಿಂದ ಆಯ್ತು ಈ ಸರ್ಕಾರ ಬಂದು 3 ವರ್ಷದ ಪೆಂಡಿಂಗ್ ಬಿಲ್ ನಮ್ಮ ಹತ್ರ ಇದ್ರೂ ಸಹ ನಮ್ಮದು ಪೆಂಡಿಂಗ್ ಬಿಲ್ನ ಅವರು ಕ್ಲಿಯರ್ ಮಾಡಲಿಕ್ಕೆ ಸರ್ಕಾರ ಮನಸ್ಸು ತೋರಿಸ್ತಾ ಇಲ್ಲ, ಆಸಕ್ತಿನೂ ತೋರಿಸ್ತಾ ಇಲ್ಲ. ಮನೆ ಮುಖ್ಯಮಂತ್ರಿಗಳಿಗೆ ಹಲವಾರು ಸಾರಿ ನಾವು ಪತ್ರದ ಮುಖೇನ ನೇರವಾಗಿ ಭೇಟಿ ಮಾಡಿ ಚರ್ಚಿಸಿದ್ರು ಸಹ ಇದುವರೆಗೂ ಸಹ ಯಾವುದೇ ಥರವಾದ ಒಂದು ಅಧಿಕೃತ ಸಭೆ ಅಂದರೆ ಅಫಿಷಿಯಲ್ ಮೀಟಿಂಗ್ ಮಾಡಿಲ್ಲ ಮನೆ ಮುಖ್ಯಮಂತ್ರಿಗಳು.
ಸುಮಾರು ಎಲ್ಲ 31 ಜಿಲ್ಲೆಗಳು ಪ್ರವಾಸ ಮಾಡಿ 31 ಜಿಲ್ಲೆಗಳಿಗೂ ಎಲ್ಲ ಕಾಂಟ್ರಾಕ್ಟರ್ಗಳನ್ನೆಲ್ಲ ಒಂದು ಕ್ರೋಢೀಕರಿಸಿ ಕಾಂಟ್ರಾಕ್ಟರ್ಗಳಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಅವ್ರ ಸಮಸ್ಯೆಗಳನ್ನ ಕೇಳಿ ಒಂದು ಕನ್ಸಾಲಿಡೇಟೆಡ್ ರಿಪೋರ್ಟ್ ಮಾಡಬೇಕು ಮತ್ತು ಜೊತೆಗೆ ಒಂದು ಹೋರಾಟ ಫ್ರೀಡಮ್ ಪಾರ್ಕಲ್ಲಿ ನೆಕ್ಸ್ಟ್ 5ನೇ ತಾರೀಕು 3ನೇ ತಿಂಗಳಲ್ಲಿ ಒಂದು ಹೋರಾಟ ಇಟ್ಕೊಂಡಿದ್ವಿ. ಕೆಲಸಗಳನ್ನ ಚಾಲ್ತಿಯಲ್ಲಿ ಇರ್ತಕ್ಕಂಥ ಕೆಲಸಗಳನ್ನ ಸ್ಥಗಿತಗೊಳಿಸಿ ಸೊ ಅದನ್ನು ನಾವು ಅವತ್ತು ಸ್ಟ್ರೈಕ್ ಮಾಡೋದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಕಾರ್ಯಕಾರಿ ಸಮಿತಿನಲ್ಲಿ ಅಪ್ರೂವಲ್ ತಗೊಂಡಿದ್ದೀವಿ. ಆಮೇಲೆ ಜೊತೆಗೆ ಅವತ್ತು ಎಲ್ಲ ಜಿಲ್ಲೆಗಳು ಸುಮಾರು 25,000 ರಿಂದ 30,000 ಜನ ಅವತ್ತು ಸ್ಟ್ರೈಕಿಗೆ ಬರ್ತಾರೆ. ಜ್ಯೋತಿಷಿ ಮಾತು ಕೇಳಿ ಮನೆಯ ಪಕ್ಕದಲ್ಲೇ ಇದ್ದ ಬಾವಿಯನ್ನು ಮುಚ್ಚಲು ಶಾಸಕ ಬೇಳೂರು ಗೋಪಾಲಕೃಷ್ಣ ಮುಂದಾಗಿದ್ದಾರೆ ಎನ್ನಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರದ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ತಮ್ಮ ಮನೆಯ ಸನಿಹದಲ್ಲಿರುವಂತಹ ಬಾವಿಯನ್ನು ಮುಚ್ಚಿಸಲು ಹೊರಟಿದ್ದಾರೆ ಅಂತ ಸಾಮಾಜಿಕ ಕಾರ್ಯಕರ್ತ ನಾರಾಯಣ್ ಮೂರ್ತಿ ಆರೋಪಿಸಿದ್ದಾರೆ. ಸಾಗರದ 18ನೇ ವಾರ್ಡ್ನಲ್ಲಿ ಇರುವ ವಿವೇಕಾನಂದ ಗ್ರಂಥಾಲಯಕ್ಕೆ ಸೇರಿದ ಬಾವಿಯನ್ನು ಮುಚ್ಚಲು ಮುಂದಾಗಿದ್ದಾರೆ ಅಂತ ಆರೋಪಿಸಿದ್ದಾರೆ. ಸುತ್ತಮುತ್ತಲಿನ ಜನರಿಗೆ ಕುಡಿಯುವ ನೀರಿನ ಮೂಲವಾದ ಬಾವಿಯನ್ನ ಮುಚ್ಚಿ ಹಾಕಲು ಕೆಲಸಗಾರರು ಬಂದಿದ್ದಾರೆ. ಈ ವೇಳೆ ಸ್ಥಳೀಯರು ಅವರನ್ನ ವಾಪಸ್ ಕಳಿಸಿದ್ದು ಶಾಸಕರ ನಡೆಗೆ ಆಕ್ರೋಶ ವ್ಯಕ್ತವಾಗ್ತಿದೆ. MLA ಮನೆ ಇದೆ, ಯಾರೋ ವಾಸ್ತುಶಾಸ್ತ್ರಜ್ಞರು MLA ಹೇಳಿದಾರಂತೆ ಈ ಬಾವಿ ಇರೋದ್ರಿಂದ ನಿಮಗೆ ತೊಂದರೆ ಆಗುತ್ತೆ, ಆ ಬಾವಿನ ಮುಚ್ಚಿಸ್ಬಿಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಆ ಭಾಗದ ಜನರು ಮಾತಾಡ್ತಾ ಇದ್ದಾರೆ. ಅದಕ್ಕೆ 2 ವರ್ಷದ ಕೆಳಗೆ ಅದನ್ನು ಮುಚ್ಚುವ ಪ್ರಯತ್ನ ಮಾಡಿದ್ರು. ನಾವೆಲ್ಲ ಹೋಗಿ ಪ್ರತಿಭಟನೆ ಮಾಡಿ ನಿಲ್ಲಿಸಿದ್ದೀವಿ. ಈಗ ಪುನಃ ಮೊನ್ನೆ ದಿನ ಒಂದು 15 ಜನ ಕಾರ್ಮಿಕರೊಂದಿಗೆ ನಗರಸಭೆ ಅಧಿಕಾರಿಗಳು ಸಹಿತ ಬಂದು ಬಾವಿನ ಮುಚ್ಚುವ ಪ್ರಯತ್ನ ಮಾಡಿದ್ರು. ಆ ಭಾಗದ ಜನರು ನನ್ನ ಹತ್ರ ಬಂದು ಹೇಳಿದ್ರು. ನಾವೆಲ್ಲ ಕಾರ್ಯಕರ್ತರು ಸೇರಿ ಆ ಬಾವಿ ಮುಚ್ಚೋದನ್ನ ನಿಲ್ಲಿಸಿದ್ದೀವಿ. ಈ ಬಾವಿ ಪಕ್ಕ 38 ತಿಂಗಳ ಹಿಂಬಾಕಿ ಹಣ 2024 ಜನವರಿ 1ಕ್ಕೆ ಅನ್ವಯ ಆಗುವಂತೆ ವೇತನ ಪರಿಷ್ಕರಣೆ ಮಾಡುವಂತೆ ಆಗ್ರಹಿಸಿ ಸಾರಿಗೆ ನೌಕರರು ಪ್ರತಿಭಟನೆ ಮಾಡುತ್ತಿದ್ದು ನಾಳೆ ಬೆಳಗ್ಗೆ 10 ರಿಂದ ಸಂಜೆ 4ರವರೆಗೆ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಲೋ ಹಮ್ಮಿಕೊಳ್ಳಲಾಗಿದೆ. ಇನ್ನೊಂದು ಕಡೆ ನೌಕರರ ಬೇಡಿಕೆ ಬಗ್ಗೆ ಸರ್ಕಾರ ಪ್ರತಿಕ್ರಿಯೆ ಕೊಟ್ಟಿದ್ದು 38 ತಿಂಗಳ ಬದಲು 18 ಬಾರಿ 20 ತಿಂಗಳ ಹಿಂಬಾಕಿಯನ್ನು ಕೊಡ್ತೀವಿ, 2024 ಬದಲು 2025ರಿಂದ ವೇತನ ಪರಿಷ್ಕರಣೆ ಮಾಡ್ತೀವಿ ಅನ್ನೋ ಭರವಸೆ ಕೊಟ್ಟಿದೆಯಂತೆ. ಆದರೆ ಈ ಭರವಸೆಗೆ ಒಪ್ಪದ ನೌಕರರು ಮುಷ್ಕರದ ಹಾದಿ ಹಿಡಿದಿದ್ದಾರೆ. ನಾಳೆ ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋ ಹಿನ್ನೆಲೆ ಡ್ರೈವರ್, ಕಂಡಕ್ಟರ್ ಮತ್ತು ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತೆ ಮನವಿ ಮಾಡಿಕೊಳ್ಳಲಾಗಿದೆ. ಜಂಟಿ ಕ್ರಿಯಾ ಮುಖಂಡರು ಕರಪತ್ರವನ್ನು ಹಂಚಿಕೆ ಮಾಡಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಬನಶಂಕರಿ ಬಿಎಂಟಿಸಿ ಡಿಪೋ ಮತ್ತು ಬಸ್ ಸ್ಟ್ಯಾಂಡ್ನಲ್ಲಿ ಕರಪತ್ರ ಹಂಚಿಕೆ ಮಾಡಲಾಗ್ತಾ ಇದ್ದು ಪ್ರಯಾಣಿಕರಿಗೂ ಕರಪತ್ರ ನೀಡಿದ್ದಾರೆ. ಇನ್ನು ನಾಳೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನೌಕರರ ಬೆಂಗಳೂರು ಚಲೋ ನಡೆಯಲಿದೆ. ನಾಳೆ ಸಂಜೆ 4 ಗಂಟೆ ಒಳಗೆ ಬೇಡಿಕೆ ಈಡೇರಿಸದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಮಾನಸಿಕ ಅಸ್ವಸ್ಥತೆಯನ್ನು ಕೈ ಹಿಡಿದು ನಡೆಸಿಕೊಂಡು ಬರ್ತಾ ಇದ್ದ ಸ್ಟಾಫ್ ನರ್ಸ್ ಮೇಲೆ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಹಲ್ಲೆ ನಡೆದಿತ್ತು. ಅಸ್ವಸ್ಥೆಯ ಕುಟುಂಬಸ್ಥರು ಸ್ಟಾಫ್ ನರ್ಸ್ ಬಸವರಾಜ್ ಕಬಾಡಗಿ ಮೇಲೆ ಹಲ್ಲೆ ಮಾಡಿದ್ರು. ಘಟನೆ ಖಂಡಿಸಿ ಸ್ಟಾಫ್ ನರ್ಸ್ಗಳು ಕೆಲಸ ಸ್ಥಗಿತಗೊಳಿಸಿ ಪ್ರತಿಭಟನೆ ಮಾಡಿದ್ದಾರೆ. ತುರ್ತು ಚಿಕಿತ್ಸಾ ಘಟಕದ ಬಳಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾ ಸ್ಥಳಕ್ಕೆ ಬಿಮ್ಸ್ ನಿರ್ದೇಶಕ ಅಶೋಕ್ ಶೆಟ್ಟಿ ಭೇಟಿ ಕೊಟ್ಟು ಪ್ರತಿಭಟನಾ ನಿರತರ ಜೊತೆ ಮಾತುಕತೆ ಮಾಡಿದ್ರು. ಇನ್ನು ಘಟನೆ ಖಂಡಿಸಿರುವ ಅಶೋಕ್ ಈಗಾಗಲೇ ಎಪಿಎಂಸಿ ಠಾಣೆಯಲ್ಲಿ ದೂರು ಕೊಟ್ಟಿದ್ದೇವೆ, ಬಸವರಾಜ್ಗೆ ಚಿಕಿತ್ಸೆ ಕೊಡಲಾಗ್ತಿದೆ, ನಮಗೆ ರಕ್ಷಣೆ ಬೇಕು ಅಂತ ಮನವಿ ಮಾಡ್ತೀವಿ ಅಂತ ಹೇಳಿದ್ರು. ಯಾದಗಿರಿ ಜಿಲ್ಲೆಯಲ್ಲಿ ಕಲ್ಲು ಗಣಿಗಾರಿಕೆ ಎಗ್ಗಿಲ್ಲದೆ ನಡೀತಾ ಇದೆ. ವರ್ಕನಹಳ್ಳಿ ಗ್ರಾಮದ ಬೆಟ್ಟದಲ್ಲಿ 1 ಎಕರೆಗೆ ಪರ್ಮಿಷನ್ ಪಡೆದು ಸಾಕಷ್ಟು ಕಡೆ ಮೈನಿಂಗ್ ಮಾಡಲಾಗ್ತಿದೆಯಂತೆ. ನಕಲಿ ಹೋರಾಟಗಾರರು, ರಾಜಕಾರಣಿಗಳು ಇದಕ್ಕೆ ಸಾಥ್ ನೀಡಿದ್ದಾರಂತೆ. ಮೈನಿಂಗ್ನಿಂದಾಗಿ 3 ಹಳ್ಳಿಗಳ ಜನರು ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಇನ್ನು ಅಕ್ರಮದ ಬಗ್ಗೆ ಸ್ಥಳೀಯರು ಸರ್ಕಾರಕ್ಕೆ ಅನೇಕ ಬಾರಿ ಮನವಿಯನ್ನು ಸಲ್ಲಿಸಿದರೂ ಕೂಡ ಅಧಿಕಾರಿಗಳು ಕ್ಯಾರೆ ಅಂತಿಲ್ವಂತೆ. ವಿಚಿತ್ರ ವಾಮಾಚಾರಕ್ಕೆ ಗ್ರಾಮಸ್ಥರು ಬೆಚ್ಚಿಬಿದ್ದಿರೋ ಘಟನೆ ಗದಗ ಜಿಲ್ಲೆಯ ಮುಂಡರಗಿ ಹುಡ್ಕೋ ಕಾಲೋನಿಯಲ್ಲಿ ನಡೆದಿದೆ. ಹುಡ್ಕೋ ಕಾಲೋನಿಯ ಬಸ್ ನಿಲ್ದಾಣದಲ್ಲಿ ವಾಮಾಚಾರ ಮಾಡಲಾಗಿದ್ದು, ಹೋದ ವರ್ಷ ನಾನು ಬಯಸಿದ್ದು ಸಿಗಲಿಲ್ಲ, ಆದರೆ ಈ ವರ್ಷ ತಗೊಳ್ಳದೇ ಬಿಡಲ್ಲ ಅಂತ ನಕ್ಷತ್ರ ಆಕಾರದಲ್ಲಿ ಮಂಡಲ ರಚಿಸಿ ಕಪ್ಪು ಬಣ್ಣದ ಗೊಂಬೆ, ಮೊಟ್ಟೆ, ಎಲೆ, ಅಡಿಕೆ, ನಿಂಬೆಹಣ್ಣು ಇಟ್ಟು ವಾಮಾಚಾರ ಮಾಡಿದ್ದಾರೆ. ಸದ್ಯ ಇದನ್ನು ಕಂಡ ಸ್ಥಳೀಯರು ಭಯಪಟ್ಟುಕೊಂಡಿದ್ದು ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಆಸ್ತಿಗಾಗಿ ವ್ಯಕ್ತಿಯನ್ನೇ ಸಂಬಂಧಿಕರು ಸುಟ್ಟಾಕಿರೋ ಘಟನೆ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ರಾಜನಹಳ್ಳಿಯಲ್ಲಿ ನಡೆದಿದೆ. ಈರಣ್ಣ ಕೊಲೆಯಾದ ವ್ಯಕ್ತಿಯಾಗಿದ್ದು, ಈರಣ್ಣಗೆ 6 ಎಕರೆ ಜಾಗವನ್ನು ದೊಡ್ಡಪ್ಪ ಬಾಗಲಯ್ಯ ದಾನವಾಗಿ ನೀಡಿದ್ರು. ಇದೇ ಜಾಗಕ್ಕಾಗಿ ಸಂಬಂಧಿಕರು ಈರಣ್ಣ ಕೊಲೆ ಮಾಡಿ ಪೆಟ್ರೋಲ್ ಸುರಿದು ಸುಟ್ಟು ಹಾಕಿದ್ದಾರೆ. ಪತ್ನಿಯನ್ನ ಮಚ್ಚಿನಿಂದ ಕೊಚ್ಚಿ ಪತಿ ಕೊಲೆ ಮಾಡಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ದೇವಿಕಾ ಕೊಲೆಯಾದ ಮಹಿಳೆ ಆಗಿದ್ದಾರೆ. ಕುಮಾರ್ ಎಂಬಾತ ಪತ್ನಿ ಮೇಲೆ ಅನುಮಾನಗೊಂಡು ಮಲಗಿದ್ದ ವೇಳೆಗೆ ಪತ್ನಿಯನ್ನ ಕೊಚ್ಚಿ ಕೊಂದಿದ್ದಾನೆ. ಘಟನೆ ಸಂಬಂಧ ಆರೋಪಿ ಕುಮಾರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ರಾಜ್ಯದಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಮುಂದುವರೆದಿದೆ. ತೋಟಕ್ಕೆ ನುಗ್ಗಿದ ಕಾಡಾನೆ ಸಾಲು ಸಾಲು ಅಡಿಕೆ ಗಿಡಗಳನ್ನು ನಾಶ ಮಾಡಿರುವ ಘಟನೆ ಶಿವಮೊಗ್ಗದ ಪುರದಾಳು ಗ್ರಾಮದಲ್ಲಿ ನಡೆದಿದೆ.
ಗಮ್ಮನಬೈಲ್ ಉಷಾ ಅನ್ನೋರ ತೋಟಕ್ಕೆ ನುಗ್ಗಿದಂತಹ ಕಾಡಾನೆ ಫಸಲು ಬರ್ತಾ ಇದ್ದಂತಹ ಬೃಹತ್ ಅಡಿಕೆ ಮರಗಳನ್ನೇ ಮುರಿದು ಹಾಕಿದ್ದು ತೆಂಗಿನ ಗಿಡಗಳನ್ನು ಸಹ ನಾಶಪಡಿಸಿದೆ. ದೇವನಹಳ್ಳಿ ತಾಲೂಕು ಕಚೇರಿಗೆ ಲೋಕಾಯುಕ್ತರು ಭೇಟಿ ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಾಯುಕ್ತ ಡಿವೈಎಸ್ಪಿ ಗಿರೀಶ್ ರೋಡ್ಕರ್ ಗೌತಮ್ ನೇತೃತ್ವದಲ್ಲಿ ಭೇಟಿ ನೀಡಿ ದಾಖಲೆ ಪರಿಶೀಲನೆ ಮಾಡುತ್ತಿದ್ದಾರೆ. ಬಳಿಕ ಅಧಿಕಾರಿಗಳಿಂದ ಕಾರ್ಯವೈಖರಿ ಕುರಿತು ಮಾಹಿತಿ ಕಲೆ ಹಾಕಿದ್ದಾರೆ. ಹುಬ್ಬಳ್ಳಿಯ ಉಪಕಾರಾಗೃಹಕ್ಕೆ ಡಿಜಿಪಿ ಅಲೋಕ್ ಕುಮಾರ್ ದಿಢೀರ್ ಭೇಟಿ ನೀಡಿದ್ದಾರೆ. ವಿಶ್ವೇಶ್ವರಯ್ಯ ನಗರದಲ್ಲಿರುವ ಉಪಕಾರಾಗೃಹಕ್ಕೆ ಭೇಟಿ ನೀಡಿ ಜೈಲಿನ ಕಾರ್ಯವೈಖರಿ ಪರಿಶೀಲಿಸಿದ್ದಾರೆ. ಸಬ್ ಜೈಲ್ ಕಟ್ಟಡ, ಗಾರ್ಡನ್, ಖೈದಿಗಳಿಗೆ ಇರುವ ವ್ಯವಸ್ಥೆ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ. ಬಳಿಕ ಜೈಲಿನಲ್ಲಿನ ವ್ಯವಸ್ಥೆ ಕುರಿತು ಖೈದಿಗಳ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಇನ್ನು ಧಾರವಾಡದ ಕೇಂದ್ರ ಕಾರಾಗೃಹಕ್ಕೆ ಅಲೋಕ್ ಕುಮಾರ್ ಭೇಟಿ ನೀಡಿದ್ದಾರೆ. ನಗರದ ಗುಲಗಂಜಿಕೊಪ್ಪ ಬಡಾವಣೆಯಲ್ಲಿರುವ ಜೈಲಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಬಳಿಕ ಸಿಬ್ಬಂದಿ ಸಮಸ್ಯೆ ಆಲಿಸಿದ್ದು ಚೆನ್ನಾಗಿ ಕೆಲಸ ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಜೆಸಿ ದ ಯೂನಿವರ್ಸಿಟಿ ಚಿತ್ರದ ನಾಯಕ ಪ್ರಖ್ಯಾತ್ ವಿಚಾರಣೆಗೆ ಹಾಜರಾಗಿದ್ದು ಥಿಯೇಟರ್ ಬಳಿ ಮಚ್ಚು ಹಿಡಿದು ಪೋಸ್ ಕೊಟ್ಟಿದ್ದ ಪ್ರಕರಣದ ತನಿಖೆ ಹಿನ್ನೆಲೆ ವಿಚಾರಣೆಗೆ ಪ್ರಖ್ಯಾತ್ ಇವತ್ತು ಹಾಜರಾಗಿದ್ದಾರೆ. ಬೆಂಗಳೂರಿನಲ್ಲಿ ಸೀರೆ ಉತ್ಸವ 2.0 ಆಯೋಜಿಸಲಾಗಿದೆ. ಸೀರೆ ಖರೀದಿಸಿ ಸಿಂಗಾಪುರಕ್ಕೆ ಹೋಗುವಂತಹ ಆಫರ್ ಕೂಡ ನೀಡಲಾಗಿದೆ. ವಿಜಯನಗರದ ವೆಸ್ಟ್ ಆಫ್ ಕಾರ್ಡ್ ರೋಡ್ ರಸ್ತೆಯ ಸೂರ್ಯೋದಯ ಕಲ್ಯಾಣ ಮಂಟಪದಲ್ಲಿ ಸೀರೆ ಉತ್ಸವ ಆಯೋಜನೆ ಮಾಡಲಾಗಿದ್ದು ನಟಿ ತಾರಾ ಮತ್ತು ಶ್ರುತಿ ಉತ್ಸವಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇನ್ನು ಸೀರೆ ಉತ್ಸವ ಪ್ರಯುಕ್ತ ನೂರಾರು ಮಹಿಳೆಯರು ಆಗಮಿಸಿ ಬಣ್ಣ ಬಣ್ಣದ ಸೀರೆಗಳ ಖರೀದಿಗೆ ಮುಗಿಬಿದ್ದಿದ್ರು. ಹೆಚ್ಚಿನ ಸೀರೆ ಖರೀದಿಸಿದ ಗ್ರಾಹಕರಿಗೆ ಆಕರ್ಷಕ ಬಹುಮಾನ ಕೂಡ ನೀಡಲಾಗಿದೆ. ಗೂಗಲ್ ಸಂಸ್ಥೆ ಸಿಇಒ ಸುಂದರ್ ಪಿಚೈ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ದೆಹಲಿಯಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾದ ಪಿಚೈ ಅನೇಕ ವಿಚಾರಗಳ ಕುರಿತು ಚರ್ಚೆ ಮಾಡಿದ್ದಾರೆ. ಭಾರತದಲ್ಲಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೂಡಿಕೆ ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಿಜಿಟಲ್ ಇನ್ನೋವೇಷನ್ ಬಗ್ಗೆ ಮೋದಿ ಪಿಚೈ ಜೊತೆ ಚರ್ಚೆ ನಡೆಸಿದ್ದು ಎಐ ಇಂಪ್ಯಾಕ್ಟ್ ಶೃಂಗಸಭೆ ಹಿನ್ನೆಲೆ ಪಿಚೈ ಭಾರತಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡುವುದು ಇತ್ತೀಚೆಗೆ ಟ್ರೆಂಡ್ ಆಗಿಬಿಟ್ಟಿದೆ. ಆದರೆ ಪಂಜಾಬ್ನಲ್ಲಿ ಅದ್ದೂರಿ ವಿವಾಹ ಜರುಗಿದೆ. ಈ ಮದುವೆಯಲ್ಲಿ ವರನ ಕುಟುಂಬದವರು ವಧುವಿನ ಮೇಲೆ ಸುಮಾರು 8.5 ಕೋಟಿ ರೂಪಾಯಿಗಳನ್ನು ಹೂವಿನಂತೆ ಸುರಿಸಿ ವಧುವನ್ನ ಸ್ವಾಗತ ಮಾಡಿದ್ದಾರೆ. ಇನ್ನು ಗುಜರಾತ್ನಲ್ಲೂ ಮದುವೆ ಸಂಭ್ರಮದ ವೇಳೆ ನೋಟಿನ ಸುರಿಮಳೆಯೇ ಸುರಿಸಲಾಗಿದೆ. ಗುಜರಾತ್ನಲ್ಲಿ ನಡೆದ ವಿವಾಹ ಕಾರ್ಯಕ್ರಮದಲ್ಲಿ ಸಂಬಂಧಿಕರು ಹಾಗೂ ಸ್ನೇಹಿತರು ನೋಟಿನ ಸುರಿಮಳೆ ಸುರಿಸಿದ್ದಾರೆ.